ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿಯ ಒಂದು ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಟಾಪಿಕ್ ಜೊತೆ ಬಂದಿದ್ದೀನಿ. ದಟ್ ಈಸ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಮೇಲೆ ಜರ್ನಲ್ ಎಂಟ್ರೀಸ್. ಸೊ ನೀವು ತುಂಬ ಜನ ಡಿಬೆಂಚರ್ ಚಾಪ್ಟರ್ ಮೇಲೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ರಿ, ಬಟ್ ನಾನು ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ ಬಿಕಾಸ್ ರಿಡೆಂಪ್ಷನ್ ಅನ್ನುವಂಥ ಚಾಪ್ಟರ್ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಅಂತ. ಯಾಕಂದರೆ ಅದರಲ್ಲಿ 3 ಥರದ ಪ್ರಾಬ್ಲಮ್ಸ್ಗಳು ಬರುತ್ತೆ. ಬಹಳಷ್ಟು ಸ್ಟೂಡೆಂಟ್ಸಿಗೆ ಐಡೆಂಟಿಫೈ ಮಾಡೋದಕ್ಕೆ ಬರಲ್ಲ ಇದು ಯಾವ ಥರದ ಪ್ರಾಬ್ಲಮ್ ಮೇಲೆ ಬಂದಿದೆ ಈ ಲೆಕ್ಕ ಅನ್ನೋದನ್ನು. ಹಾಗಾಗಿ 3 ಥರದ ಸೆಟ್ ಆಫ್ ಜರ್ನಲ್ ಎಂಟ್ರಿಗಳನ್ನು ಅವ್ರು ನೆನ್ಪಿಟ್ಕೋಬೇಕು. ಅದರಲ್ಲಿ ಬೇರೆ ಬೇರೆ ಕೇಸಸ್ಗಳಿರುತ್ತೆ, ಅದನ್ನು ನೆನ್ಪಿಟ್ಕೊಳ್ಬೇಕು. ಸೊ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇದೊಂದು ಪ್ರಾಬ್ಲಮ್ ಸ್ವಲ್ಪ ಟಫ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಆ ಚಾಪ್ಟರ್ ಮೇಲೆ ಇನ್ನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರಲಿಲ್ಲ. ಬಟ್ ಇದರಲ್ಲಿ ಕೂಡ ತುಂಬ ಈಸಿಯಾಗಿರೋ ಒಂದು ಪ್ರಾಬ್ಲಮ್ ಇದೆ. ಈ ವರ್ಷದ ಅಂದರೆ 2026 ಸೆಕೆಂಡ್ ಪ್ರಿಪರೇಟರಿ ಕ್ವಶನ್ ಪೇಪರಲ್ಲಿ ಇದ್ರ ಮೇಲೆ ಕ್ವಶನನ್ನು ಕೇಳಿದ್ರು, ರಿಡೆಂಪ್ಷನ್ ಮೇಲೆ ಕೇಳಿದ್ರು. ಸೊ ರಿಡೆಂಪ್ಷನ್ ಮೇಲೆ ಡಿಬೆಂಚರ್ಸಲ್ಲಿ ಕ್ವಶನನ್ನು ಕೇಳಿದ್ರೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಜರ್ನಲ್ ಎಂಟ್ರೀಸ್ಗಳನ್ನು ಹಾಕ್ಬೋದು. ಸೊ ಇಶ್ಯೂ ಆಫ್ ಡಿಬೆಂಚರ್ಸ್ ಮತ್ತು ಡಿಬೆಂಚರ್ಸ್ ಇಂಟ್ರೆಸ್ಟ್ ಮೇಲೆ ಹಾಗೆಯೇ ಡಿಬೆಂಚರ್ ರಿಡೆಂಪ್ಷನ್ ಮೇಲೆ 3 ಥರದ ಪ್ರಾಬ್ಲಮ್ಗಳು ಈ ಚಾಪ್ಟರ್ನಿಂದ 12 ಮಾರ್ಕ್ಸಿಗೆ ಬರುತ್ತೆ ಜರ್ನಲ್ ಎಂಟ್ರಿಗಳು. ಅದರಲ್ಲಿ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಮೇಲೆ ನಿಮಗೇನಾದರೂ ಜರ್ನಲ್ ಎಂಟ್ರೀಸ್ಗಳನ್ನು ಕೇಳಿದ್ರೆ ಸೊ ಆವಾಗ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈ ಒಂದು ಕ್ವಶನನ್ನು ತೊಗೊಂಡು ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ಹೇಳ್ಕೊಡ್ತೀನಿ. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಇದು. ತುಂಬ ಜನ ಕೇಳ್ತಾ ಇದ್ರಿ. ಆ್ಯಂಡ್ ಅಡ್ಮಿಷನ್ ಮತ್ತು ಡಿಸೊಲ್ಯೂಷನ್ಗೆ ಕಂಪೇರ್ ಮಾಡಿದ್ರು ಕೂಡ ಈ ಒಂದು ಕೇಸ್ ರಿಡೆಂಪ್ಷನ್ನ ಕೇಸ್ ಏನಿದೆ ಇದು ತುಂಬ ಈಸಿ ಇರುತ್ತೆ. ನೆನ್ಪಿಟ್ಕೊಳ್ಳೋದಕ್ಕೂ ಕೂಡ ಸುಲಭ, ಹಾಗೆ ಸಾಲ್ವ್ ಮಾಡೋದಕ್ಕೂ ಕೂಡ ತುಂಬ ಟೈಮ್ ಏನು ಬೇಕಾಗಲ್ಲ. ನರೇಷನ್ ಬರೆಯೋದು ಕೂಡ ಈಸಿ ಇರುತ್ತೆ. ನೀವು ಇಶ್ಯೂ ಆಫ್ ಶೇರ್ಸ್ ಎಲ್ಲ ಯಾರೆಲ್ಲ ಈಸಿ ಅಂತಿರಲ್ಲ ಅದಕ್ಕಿಂತ ಈಸಿ ಇರುತ್ತೆ ಈ ಡಿಬೆಂಚರ್ ರಿಡೆಂಪ್ಷನ್ ಮೇಲಿನ ಕ್ವಶನ್. ಸೊ ಹಾಗಾಗಿ ನಾನು ಇವತ್ತು ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತಡ ಮಾಡಿದ್ದೇನೆ ಇವತ್ತಿನ ಸೆಷನನ್ನು ಶುರು ಮಾಡೋಣ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ 30ನೇ ಕ್ವಶನ್ದು ಪ್ರಿಪರೇಟರಿ ಕ್ವಶನ್ ಪೇಪರ್ ಏನಿದೆ 2025-26 ಪ್ರಿಪರೇಟರಿ 2 ಇದು. ಅದರಲ್ಲಿ 30th ಕ್ವಶನ್ ಏನಿದೆ ಇದು ರಿಡೆಂಪ್ಷನ್ ಮೇಲೆ ಬಂದಿದೆ. ಗಿವ್ ದಿ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಟ್ ದಿ ಟೈಮ್ ಆಫ್ ರಿಡೆಂಪ್ಷನ್ ಅಂತ ಕೊಟ್ಟಿದ್ದಾರೆ ನೋಡಿ. ದಿಸ್ ಈಸ್ ದಿ ಕೀ ಪಾಯಿಂಟ್. ಸೊ ಇದರಲ್ಲಿ 2 ಥರ ಇದೆ. ಸೇಮ್ ಕ್ವಶನನ್ನು ಅವರು ಅಟ್ ದಿ ಟೈಮ್ ಆಫ್ ಇಶ್ಯೂ ಅಂತಲೂ ಕೊಡ್ಬೋದು, ಅಟ್ ದಿ ಟೈಮ್ ಆಫ್ ರಿಡೆಂಪ್ಷನ್ ಅಂತಲೂ ಕೊಡ್ಬೋದು. ಇಲ್ಲಿ ಕೊಟ್ಟಿರೋದು ಅಟ್ ದಿ ಟೈಮ್ ಆಫ್ ರಿಡೆಂಪ್ಷನ್. ಇದೇ ಥರ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದರೆ ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಅಟ್ ದಿ ಟೈಮ್ ಆಫ್ ರಿಡೆಂಪ್ಷನ್ ಕೊಟ್ಟಿದ್ದಾರೆ, ರಿಡೆಂಪ್ಷನ್ ಆಫ್ ಡಿಬೆಂಚರ್. ಆದರೆ ಆ ಟೈಮಲ್ಲಿ ಈ ಎಲ್ಲ ಕೇಸ್ಗಳಲ್ಲಿ ಜರ್ನಲ್ ಎಂಟ್ರಿ ಕೊಡಿ ಅಂತ ಕೇಳಿದ್ದಾರೆ. ಸೊ ಟೋಟಲ್ ಆಗಿ ABCDE 5 ಕೇಸ್ಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೆ 2 ಜರ್ನಲ್ ಎಂಟ್ರಿ ಇರುತ್ತೆ. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕಿಂತ ಮೊದಲು ನಾವು ಒಂದು ಸ್ವಲ್ಪ ಥಿಯರಿಗಳನ್ನು ತಿಳ್ಕೊಬೇಕಾಗತ್ತೆ. ಡಿಬೆಂಚರ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ಸಾಲಪತ್ರ ಅಂತ ಹೇಳ್ತೀವಿ. ಅಂದರೆ ಹೇಗೆ ಕಂಪನಿ ಶೇರ್ಸ್ಗಳನ್ನು ಇಶ್ಯೂ ಮಾಡುತ್ತೋ ಪಬ್ಲಿಕ್ಕಿಗೆ, ಅಂದರೆ ಶೇರನ್ನು ಇಶ್ಯೂ ಮಾಡಿ ಕ್ಯಾಪಿಟಲನ್ನು ಕಲೆಕ್ಟ್ ಮಾಡುತ್ತೆ, ಹಾಗೆಯೇ ಡಿಬೆಂಚರ್ಸ್ ಅನ್ನುವಂಥ ಸಾಲಪತ್ರ ಅಂತ ಹೇಳ್ತೀವಿ. ಅದನ್ನು ಇಶ್ಯೂ ಮಾಡಿಬಿಟ್ಟು ಪಬ್ಲಿಕ್ಕಿಂದ ಲೋನನ್ನು ಕಲೆಕ್ಟ್ ಮಾಡುತ್ತೆ ಸ್ಮಾಲ್ ಅಮೌಂಟಲ್ಲಿ. ಅಂದರೆ ಪರ್ ಡಿಬೆಂಚರಿಗೆ 100 ರೂಪಿ ಅಂತ ಫಿಕ್ಸ್ ಮಾಡ್ಕೋಬೋದು. ಸೊ 100 ರೂಪೀಸ್ ಅಥವಾ 1000 ಇರ್ಬೋದು. ಈ ಥರ ಒಂದು ಡಿನಾಮಿನೇಷನನ್ನು ಫಿಕ್ಸ್ ಮಾಡಿಕೊಂಡು ಅದನ್ನು ಅದು ಪಬ್ಲಿಕ್ಕಿಗೆ ಇಶ್ಯೂ ಮಾಡುತ್ತೆ. ಆ್ಯಂಡ್ ಪಬ್ಲಿಕ್ಕಿಗೆ ಇಶ್ಯೂ ಮಾಡಿ ಅದರಿಂದ ಅಮೌಂಟನ್ನು ಕಲೆಕ್ಟ್ ಮಾಡುತ್ತೆ, ಸಾಲನ ಕಲೆಕ್ಟ್ ಮಾಡುತ್ತೆ. ಇದು ಡಿಬೆಂಚರ್ಸ್ನ ಮೀನಿಂಗ್. ಇನ್ನು ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಂದರೆ ಏನು? ರೀಪೇಮೆಂಟ್ ಆಫ್ ಡಿಬೆಂಚರ್. ಸೊ ಈ ಡಿಬೆಂಚರ್ಸನ್ನು ಅವರು ಏನು ಕಲೆಕ್ಟ್ ಮಾಡಿರ್ತಾರಲ್ಲ ಪಬ್ಲಿಕ್ಕಿಂದ, ಅದು ಇಂತಿಷ್ಟು ವರ್ಷಕ್ಕೆ ಅಂತ ಕಲೆಕ್ಟ್ ಮಾಡ್ತಾರೆ ಯೂಶ್ವಲಿ. ಸೊ ಫಿಕ್ಸ್ಡ್ ಪೀರಿಯಡ್ಗೆ ಕಲೆಕ್ಟ್ ಮಾಡಿರ್ತಾರೆ. ಆಫ್ಟರ್ ದೋಸ್ ಇಯರ್ಸ್ ದ ಕಂಪನಿ ಶುಡ್ ರೀಪೇ ದ್ಯಾಟ್ ಡಿಬೆಂಚರ್ಸ್. ಆ ಡಿಬೆಂಚರ್ಸ್ಗಳನ್ನ ಅವರು ಅವರಿಗೆ ರೀಪೇಮೆಂಟ್ ಮಾಡಬೇಕಾಗಿರುತ್ತೆ ಡಿಬೆಂಚರ್ ಹೋಲ್ಡರ್ಸ್ಗೆ. ಸೊ ಅದಕ್ಕೆ ನಾವು ರಿಡೆಂಪ್ಷನ್ ಅಂತ ಹೇಳಿ ಕರಿತೀವಿ, ರೀಪೇಮೆಂಟ್ ಆಫ್ ಡಿಬೆಂಚರ್ಸ್. ಓಕೆನಾ? ಆ್ಯಂಡ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಈ ಡಿಬೆಂಚರ್ ಹಿಂದ್ಗಡೆ ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಾರಲ್ಲ, ಇದಕ್ಕೆ ಕೂಪನ್ ರೇಟ್ ಅಂತ ಹೆಸರು. ಅಂದರೆ 10% ಡಿಬೆಂಚರ್, 12% ಡಿಬೆಂಚರ್ ಈ ಥರ ಕೊಡ್ತಾರಲ್ಲ. ಆ ಕೂಪನ್ ರೇಟ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಇಂಟ್ರೆಸ್ಟ್. ಸೊ ಈಗ ಬೇರೆ ಬೇರೆ ಕ್ಲಾಸಸ್ ಆಫ್ ಡಿಬೆಂಚರ್ಸ್ ಇರುತ್ತೆ ಒಂದು ಕಂಪ್ನಿಲಿ. ಬರೀ ಒಂದು ಡಿಬೆಂಚರ್ಸ್ ಇಶ್ಯೂ ಮಾಡಿದ್ದಾರೆ, ಅದ್ರ ಮೇಲೆ 10% ಇಂಟ್ರೆಸ್ಟ್ ಕೊಡಬೇಕು. ಯಾವುದೇ ಡಿಬೆಂಚರ್ಸ್ ಆದರೂ 10% ಇಂಟ್ರೆಸ್ಟ್ ಕೊಡಬೇಕು, ಈ ಥರ ಇರೋದಿಲ್ಲ. ಸೊ ಒಂದೊಂದು ಕ್ಲಾಸ್ ಆಫ್ ಡಿಬೆಂಚರ್ಸ್ಗೆ ಒಂದೊಂದು ಥರದ ಇಂಟ್ರೆಸ್ಟನ್ನು ಅವರು ಫಿಕ್ಸ್ ಮಾಡಿರ್ತಾರೆ. ಓಕೆನಾ? ಈ ವರ್ಷ 10%ಇಂದನ ಇಶ್ಯೂ ಮಾಡ್ಬೋದು, ನೆಕ್ಸ್ಟ್ ಇಯರ್ 12% ಇಶ್ಯೂ ಮಾಡ್ಬೋದು. ಸೊ ಈ ರೀತಿಯಾಗಿ ಬೇರೆ ಬೇರೆ ಕ್ಲಾಸಸ್ ಆಫ್ ಡಿಬೆಂಚರ್ಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ರಿಪ್ರೆಸೆಂಟ್ ಮಾಡೋದಕ್ಕೆ ಆ ಪರ್ಸೆಂಟೇಜನ್ನು, ಕೂಪನ್ ರೇಟನ್ನು ಹಿಂದ್ಗಡೆ ಬರೆಯೋದು ಒಂದು ಟ್ರೆಡಿಷನ್. ಓಕೆ, ಡಿಬೆಂಚರ್ಸ್ ಹಿಂದ್ಗಡೆ ಅದರ ಕೂಪನ್ ರೇಟನ್ನು ನಾವು ಬರ್ಕೊಂಡು ಅದನ್ನು ಮೆನ್ಷನ್ ಮಾಡ್ತೀವಿ. ಓಕೆ, 10% ಡಿಬೆಂಚರ್ಸ್, 12% ಡಿಬೆಂಚರ್ಸ್, ಈ ರೀತಿ ಅದರ ಕ್ಲಾಸ್ ಆಫ್ ಡಿಬೆಂಚರನ್ನು ಮೆನ್ಷನ್ ಮಾಡಬೇಕು. ಇಷ್ಟು ಬೇಸಿಕ್ ನಿಮಗೆ ಗೊತ್ತಿದ್ರೆ ಸಾಕು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ. ಆ್ಯಂಡ್ ಈ ಡಿಬೆಂಚರ್ಸ್ ಇದೆಯಲ್ಲ, ಇದನ್ನು ಇಶ್ಯೂ ಮಾಡುವಾಗ ಅವರು ಪಾರಲ್ಲಿ ಇಶ್ಯೂ ಮಾಡ್ಬೋದು. ಪಾರ್ ಅಂದರೆ ಸೇಮ್ ವ್ಯಾಲ್ಯೂ. ಈಗ 100 ರೂಪಿ ಡಿಬೆಂಚರ್ಸನ್ನು 100 ರೂಪೀಸ್ಗೆ ಅವರು ಇಶ್ಯೂ ಮಾಡಿದ್ರೆ ಅದಕ್ಕೆ ಪಾರ್ ಅಂತ ಹೇಳ್ತೀವಿ. ಆ್ಯಂಡ್ ಡಿಸ್ಕೌಂಟಿಗೆ ಇಶ್ಯೂ ಮಾಡ್ಬೋದು. ಡಿಸ್ಕೌಂಟಿಗೆ ಇಶ್ಯೂ ಮಾಡೋದಂದರೆ 100 ರೂಪಿ ಡಿಬೆಂಚರ್ಸನ್ನು ಸ್ವಲ್ಪ ಡಿಸ್ಕೌಂಟ್ ಕೊಟ್ಟು 90 ರೂಪೀಸ್ಗೆ ಇಶ್ಯೂ ಮಾಡ್ಬೋದು. ಓಕೆನಾ? ಹಾಗೆಯೇ ಇನ್ನೊಂದು ಕೇಸ್ ಇದೆ, ಪ್ರೀಮಿಯಮ್ಗೆ ಇಶ್ಯೂ ಮಾಡ್ಬೋದು.
ಪ್ರೀಮಿಯಮ್ಗೆ ಅಂದರೆ 100 ರುಪೀಸ್ ಡಿಬೆಂಚರ್ಸನ್ನು 110, 120 ಈ ರೀತಿ ಜಾಸ್ತಿ ವ್ಯಾಲ್ಯೂಗೆ ಇಶ್ಯೂ ಮಾಡೋದು. ಸೇಮ್ ಆಸ್ ಶೇರ್ಸ್ ಥರನೇ ಡಿಸ್ಕೌಂಟಲ್ಲಿ ಅಥವಾ ಪ್ರೀಮಿಯಮಲ್ಲಿ ಅಥವಾ ಪಾರಲ್ಲಿ ಡಿಬೆಂಚರ್ಸ್ಗಳನ್ನು ಕೂಡ ಇಶ್ಯೂ ಮಾಡ್ಬೋದು. ಆದರೆ ಶೇರ್ಸಲ್ಲಿ ರಿಡೆಂಪ್ಷನ್ ಇರೋದಿಲ್ಲ, ರೀಪೇಮೆಂಟ್ ಅಂತ ಇರೋದಿಲ್ಲ ಅಲ್ವಾ, ಬಟ್ ಡಿಬೆಂಚರ್ಸಲ್ಲಿ ಇರುತ್ತೆ. ಈ ಡಿಬೆಂಚರ್ಸನ್ನು ರಿಡೆಂಪ್ಷನ್ ಮಾಡುವಾಗ ಮಾತ್ರ ದೇರ್ ಆರ್ ರಿಸ್ಟ್ರಿಕ್ಷನ್. ಏನು, ಅದನ್ನು ಡಿಸ್ಕೌಂಟಿಗೆ ರೀಪೇಮೆಂಟ್ ಮಾಡೋ ಹಾಗಿಲ್ಲ. ಓಕೆನಾ? ನೀವು ಯಾವುದಕ್ಕೆ ಬೇಕಿದ್ರೂ ಇಶ್ಯೂ ಮಾಡಿರಿ, ಬಟ್ ರಿಡೆಂಪ್ಷನ್ ಮಾಡುವಾಗ ಐದರ್ ಪಾರಲ್ಲಿ ರಿಡೆಂಪ್ಷನ್ ಮಾಡಬೇಕು, ಅಂದರೆ ಸೇಮ್ ವ್ಯಾಲ್ಯೂ. ಈಗ ನೀವು ಇಶ್ಯೂ ಮಾಡುವಾಗ ಬೇಕಿದ್ರೆ 90 ರೂಪಾಯಿಗೆ ನೀವು ಇಶ್ಯೂ ಮಾಡಿದ್ರು, ರಿಡೆಂಪ್ಷನ್ ಮಾಡುವಾಗ ರೀಪೇಮೆಂಟ್ ಮಾಡುವಾಗ ಅದನ್ನ 100 ರುಪೀಗೆ ಮಾಡಬೇಕು, ಅಥವಾ 110 ಅಥವಾ 120 ಜಾಸ್ತಿಗೆ ಅಂದರೆ ಪ್ರೀಮಿಯಮ್ಗೆ ರಿಡೆಂಪ್ಷನ್ ಮಾಡ್ಬೋದು. ಈ ಥರ 2 ಪಾಸಿಬಿಲಿಟಿ ಮಾತ್ರ ಇದೆ. ಡಿಸ್ಕೌಂಟಲ್ಲಿ ಯಾವುದೇ ಕಾರಣಕ್ಕೂ ಅವರು ಅದನ್ನು ರಿಡೆಂಪ್ಷನ್ ಮಾಡೋ ಹಾಗಿಲ್ಲ. ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿರಲಿ. ಸೊ ಅಂದಮೇಲೆ ರಿಡೆಂಪ್ಷನಲ್ಲಿ ಬರುವಂಥದ್ದು 2 ಕೇಸ್ಗಳು, ಆ್ಯಟ್ ಪಾರ್ ಮತ್ತು ಆ್ಯಟ್ ಪ್ರೀಮಿಯಮ್. ಓಕೆನಾ? ಸೊ ಆ್ಯಟ್ ಪಾರಲ್ಲಿ ಅಂದರೆ 2 ಜರ್ನಲ್ ಎಂಟ್ರಿಗಳು ಬರುತ್ತೆ. ಆ್ಯಟ್ ಪಾರಲ್ಲಿ ಅಂದರೆ ಡಿಬೆಂಚರ್ಸ್ನ ಫೇಸ್ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಅದನ್ನು ರೀಪೇಮೆಂಟ್ ಮಾಡ್ತೀವಿ ಅಂತ ಅರ್ಥ. ಸೊ ಹೀಗಿದ್ದಾಗ 2 ಜರ್ನಲ್ ಎಂಟ್ರಿ ಬರುತ್ತೆ. ಆ್ಯಂಡ್ ಸೇಮ್ ಜರ್ನಲ್ ಎಂಟ್ರಿನ ನಾವು ಪ್ರೀಮಿಯಮಲ್ಲಿ ರಿಡೆಂಪ್ಷನ್ ಮಾಡುವಾಗ ಕೂಡ ಹಾಕ್ತೀವಿ. ಸ್ವಲ್ಪ ಚೇಂಜ್ ಆಗುತ್ತೆ. ಏನಂತ ಹೇಳ್ತೀನಿ ನೋಡಿ. ಇದು 2 ಜರ್ನಲ್ ಎಂಟ್ರಿ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಪೂರ್ತಿ ಪ್ರಾಬ್ಲಮನ್ನು 12 ಮಾರ್ಕ್ಸ್ಗಳನ್ನು ಈಸಿಯಾಗಿ ತೊಗೋಬೋದು. ಹೇಗೆ ನೋಡೋಣ. ಆ್ಯಂಡ್ ನೆನ್ಪಿಟ್ಕೊಳ್ಳೋದು ಕೂಡ ತುಂಬ ಸುಲಭ. ಸೊ ಆ್ಯಟ್ ಪಾರಲ್ಲಿದ್ದಾಗ ನಾವು ರೀಪೇಮೆಂಟ್ ಮಾಡ್ತಾ ಇದ್ದೀವಿ ಅಲ್ವಾ, ಏನನ್ನ, ಡಿಬೆಂಚರ್ಸನ್ನು. ಯಾರಿಗೆ ರೀಪೇಮೆಂಟ್ ಮಾಡ್ತಾ ಇದ್ದೀವಿ? ಡಿಬೆಂಚರ್ ಹೋಲ್ಡರ್ಸಿಗೆ. ಸೊ ಇದಿಷ್ಟು ನಿಮಗೆ ಗೊತ್ತಿದ್ರೆ ಆಯಿತು. ನಾವು ಹೇಗೆ ಶೇರ್ಸಲ್ಲಿ ಡ್ಯೂ ಎಂಟ್ರಿ, ರಿಸೀವ್ ಎಂಟ್ರಿ ಅಂತ ಹಾಕ್ತಿದ್ವೋ ಇಲ್ಲಿ ಕೂಡ ಹಾಕಬೇಕಾಗತ್ತೆ ಡ್ಯೂ ಎಂಟ್ರಿ, ಪೇಮೆಂಟ್ ಎಂಟ್ರಿ. ಡ್ಯೂ ಅಂದರೆ ಬರಬೇಕು ಅಂತ ಬರ್ಕೋತಿದ್ವಿ, ರಿಸೀವ್ ಎಂಟ್ರಿ ಅಂದರೆ ಬಂದಿದೆ ಅಂತ ಬರ್ಕೋತಿದ್ವಿ ಶೇರ್ಸಲ್ಲಿ. ಹಾಗೆಯೇ ಇಲ್ಲಿ ಡಿಬೆಂಚರ್ ರಿಡೆಂಪ್ಷನ್ ಆಗುವಾಗ ಡ್ಯೂ ಎಂಟ್ರಿ ಅಂದರೆ ಕೊಡಬೇಕಾಗಿದೆ ಅಂತ ಅರ್ಥ, ಆ್ಯಂಡ್ ಪೇಮೆಂಟ್ ಎಂಟ್ರಿ ಅಂದರೆ ಕೊಟ್ಟಿದ್ದೀವಿ ಅಂತ ಅರ್ಥ. ಈ ರೀತಿಯ 2 ಜರ್ನಲ್ ಎಂಟ್ರಿ ಬರುತ್ತೆ. ಆ್ಯಂಡ್ ಡ್ಯೂ ಎಂಟ್ರಿಲಿ ಏನು ಬರುತ್ತೆ ನೋಡಿ, ನಾವು ಡಿಬೆಂಚರ್ಸನ್ನು ಕ್ಯಾನ್ಸಲೇಷನ್ ಮಾಡ್ತಾ ಇದ್ದೀವಿ ಅಲ್ವಾ. ಡಿಬೆಂಚರ್ಸ್ ಅನ್ನೋದು ಒಂದು ಲಯಾಬಿಲಿಟಿ, ನಿಮ್ಗೆ ಗೊತ್ತಿದೆ. ಲೋನ್ಸ್ ಅಂದಮೇಲೆ ಅದು ಲಯಾಬಿಲಿಟಿನ ಈಗ ರೀಪೇಮೆಂಟ್ ಮಾಡಬೇಕಂದ್ರೆ ಅದರ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆದಾಗ ಆಬ್ವಿಯಸ್ಲಿ ಅದು ಡೆಬಿಟ್ ಆಗಬೇಕು. ಸೊ ಡಿಬೆಂಚರ್ ಅಕೌಂಟ್ ಡೆಬಿಟ್, ಅದು ಹಿಂದ್ಗಡೆ ಕೂಪನ್ ರೇಟನ್ನು ಸೇರಿಸ್ಕೋತೀವಿ 10%, 12% ಈ ರೀತಿಯಾಗಿ. ಸೊ ಡಿಬೆಂಚರ್ ಅಕೌಂಟ್ ಡೆಬಿಟ್ ಮಾಡ್ತೀವಿ ಟು ಡಿಬೆಂಚರ್ ಹೋಲ್ಡರ್ಸ್. ನಾವು ಇದನ್ನು ಪೇಮೆಂಟ್ ಮಾಡಬೇಕಾಗಿದ್ದು ಯಾರಿಗೆ? ಡಿಬೆಂಚರ್ ಹೋಲ್ಡರ್ಸ್ಗೆ. ಸೊ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಡ್ಯೂ ಎಂಟ್ರಿ ಮಾತ್ರ ಇದು, ಇನ್ನು ನಾವು ಅವರಿಗೆ ಕೊಟ್ಟಿಲ್ಲ, ಅಮೌಂಟ್ ನಮ್ಮ ಕಡೆಯಿಂದ ಹೋಗಿಲ್ಲ, ಹಾಗಾಗಿ ಬ್ಯಾಂಕ್ ಅಕೌಂಟನ್ನು ನಾವು ತೊಗೊಂಡಿಲ್ಲ ಈ ಎಂಟ್ರಿಲಿ. ನೆಕ್ಸ್ಟ್ ಎಂಟ್ರಿಲಿ ತೊಗೋತೀವಿ. ಪೇಮೆಂಟ್ ಎಂಟ್ರಿಲಿ ಏನು ಬರುತ್ತೆ? ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಅಂದರೆ ಇವ್ರ ಅಕೌಂಟ್ ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಇವರಿಗೆ ಕೊಡಬೇಕು ಅಂತ ಬರ್ಕೊಂಡಿದ್ವಿ, ನೆಕ್ಸ್ಟ್ ಎಂಟ್ರಿಲಿ ಕೊಡ್ತಾ ಇದ್ದೀವಿ, ಹಾಗಾಗಿ ಅವರ ಅಕೌಂಟ್ ಕ್ಯಾನ್ಸಲ್ ಆಗುತ್ತೆ. ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟನ್ನು ಡೆಬಿಟ್ ಮಾಡಿ ಕ್ಯಾನ್ಸಲ್ ಮಾಡ್ತೀವಿ ಟು ಬ್ಯಾಂಕ್ ಅಕೌಂಟ್. ಓಕೆನಾ? ನಾವು ಕೊಡ್ತಾ ಇರೋದು ಡಿಬೆಂಚರ್ ಹೋಲ್ಡರ್ಸ್ಗೆ, ಅವರಿಗೆ ಪೇಮೆಂಟ್ ಮಾಡ್ತಾ ಇರೋದು ಬ್ಯಾಂಕಿಂದ. ಸೊ ಟು ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಈಸ್ ಅಸೆಟ್ಟಲ್ಲಿ ಡಿಕ್ರೀಸ್ ಆದರೆ ಅಥವಾ ಹೋದರೆ ಅದನ್ನು ಕ್ರೆಡಿಟ್ ಮಾಡ್ತೀವಿ, ಹಾಗಾಗಿ ಕ್ರೆಡಿಟ್ ಮಾಡಿದ್ವಿ. ಡಿಬೆಂಚರ್ ಹೋಲ್ಡರ್ಸನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ಹಾಗಾಗಿ ಅವ್ರ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಸಿಂಪಲ್ಲಾಗಿ ಇದು 2 ಎಂಟ್ರಿಗಳನ್ನು ನೀವು ನೆನ್ಪಿಟ್ಕೊಂಡ್ರಾಯ್ತು. ಇದು ಪಾರಲ್ಲಿ ರಿಡೆಂಪ್ಷನ್ ಆದಾಗ, ಡಿಬೆಂಚರ್ಸ್ ಪಾರಲ್ಲಿ ರಿಡೆಂಪ್ಷನ್ ಆದರೆ 2 ಎಂಟ್ರಿ. ಒಂದು ಡ್ಯೂ ಎಂಟ್ರಿ, ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಇನ್ನೊಂದು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ತುಂಬ ಸಿಂಪಲ್ಲಾಗಿ ನೆನ್ಪಿಟ್ಕೋಬೋದಲ್ವಾ. ನೆಕ್ಸ್ಟ್ ಪ್ರೀಮಿಯಮಲ್ಲಿ ಬರ್ತೀವಿ. ಸೊ 2 ಪಾಸಿಬಿಲಿಟಿ, ಒಂದು ಪಾರಲ್ಲಿ ಆಗಬೇಕು ಇಲ್ಲ ಪ್ರೀಮಿಯಮಲ್ಲಿ ಆಗಬೇಕು. ಸೊ ಪ್ರೀಮಿಯಮಲ್ಲಾದರೂ ಸೇಮ್ ಎಂಟ್ರಿನೇ, 2ನೇ ಎಂಟ್ರಿ ಏನೂ ಚೇಂಜ್ ಆಗಲ್ಲ, ಪೇಮೆಂಟ್ ಎಂಟ್ರಿ. ಬಟ್ ಫಸ್ಟ್ ಎಂಟ್ರಿಲಿ ಒಂದು ಅಕೌಂಟನ್ನು ನಾವು ಎಡಿಷನ್ ಮಾಡ್ತೀವಿ. ಅಟ್ ದಿ ಟೈಮ್ ಆಫ್ ಇಶ್ಯೂ ಆಫ್ ಡಿಬೆಂಚರ್, ಇಶ್ಯೂ ಮಾಡುವಾಗಲೇ ಡಿಬೆಂಚರ್ಸನ್ನು ಅದನ್ನು ಹೇಗೆ ರಿಡೆಂಪ್ಷನ್ ಮಾಡೋದು ಅನ್ನೋದನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಪಾರಲ್ಲ ಪ್ರೀಮಿಯಮ್ ಅಲ್ಲ ಅಂತ ಮೊದಲೇ ಡಿಸೈಡ್ ಮಾಡಿರ್ತೀವಿ. ಹಾಗಾಗಿ ಅವಾಗಲೇ ಇಶ್ಯೂ ಮಾಡೋವಾಗಲೇ ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಅಂತ ಅಮೌಂಟನ್ನು ಎತ್ತಿಟ್ಬಿಟ್ಟಿರ್ತೀವಿ. ಓಕೆನಾ? ಅದಕ್ಕೆ ಎಷ್ಟು ರಿಡೆಂಪ್ಷನ್ ಆಗುವಾಗ ಪ್ರೀಮಿಯಮನ್ನು ನಾವು ಕೊಡಬೇಕೋ ಆ ಅಮೌಂಟನ್ನು ಆಲ್ರೆಡಿ ಎತ್ತಿಟ್ಟಿರ್ತೀವಿ. ಸೊ ಅಟ್ ದಿ ಟೈಮ್ ಆಫ್ ಇಶ್ಯೂ ಈ ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಕೌಂಟ್ ಕ್ರೆಡಿಟ್ ಆಗಿರುತ್ತೆ. ಈಗ ಅದನ್ನು ರೀಪೇಮೆಂಟ್ ಮಾಡ್ತಾ ಇದ್ದೀವಿ, ರಿಡೆಂಪ್ಷನ್ ಮಾಡ್ತಾ ಇದ್ದೀವಿ 5 ವರ್ಷ ಆದಮೇಲೋ 10 ವರ್ಷ ಆದಮೇಲೋ. ಸೊ ಆ ಟೈಮಲ್ಲಿ ಆ ಅಕೌಂಟಿಂದ ಏನು ತೆಗೆದಿಟ್ಟಿದ್ವಲ್ಲ ಅದನ್ನು ಯೂಸ್ ಮಾಡ್ಕೋತೀವಿ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಡಿಬೆಂಚರ್ ಅಕೌಂಟ್ ಡೆಬಿಟ್, ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಆಗುತ್ತೆ. 2 ಅಕೌಂಟ್ ಡೆಬಿಟ್ ಆಗುತ್ತೆ. ಇಲ್ಲಿ ಒಂದೇ ಅಕೌಂಟ್ ಡೆಬಿಟ್ ಆಗ್ತಿತ್ತು, ಇಲ್ಲಿ ಪ್ರೀಮಿಯಮ್ ಅಕೌಂಟನ್ನು ಕೂಡ ಡೆಬಿಟ್ ಮಾಡಬೇಕು ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಸೇಮ್ ಎಂಟ್ರಿ, ಒಂದು ಎಡಿಷನ್ ಆಗುತ್ತೆ. ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಆಗುತ್ತೆ, ಡೆಬಿಟ್ ಎಂಟ್ರಿ ಸೇರ್ಪಡೆ ಆಗುತ್ತೆ. ಇನ್ನು ಸೆಕೆಂಡ್ ಒನ್ ಅಂತೂ ಸೇಮೇ ಇರುತ್ತೆ, ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಪೇಮೆಂಟ್ ಎಂಟ್ರಿದು, ಇದು ಡ್ಯೂ ಎಂಟ್ರಿ. ಇಷ್ಟು ಸಿಂಪಲ್ ಇದೆ. 2 ಎಂಟ್ರಿಗಳನ್ನು ನೆನ್ಪಿಟ್ಕೊಂಡ್ಬಿಟ್ರೆ
ತುಂಬ ಸಿಂಪಲ್ಲಾಗಿ ಇದಿಷ್ಟು ಲೆಕ್ಕನ ಸಾಲ್ವ್ ಮಾಡ್ಬೋದು. ಈಗ ನಾವು ಈ ಪೇಪರಲ್ಲಿ ಕ್ವಶನ್ ಪೇಪರಲ್ಲಿ ಇದ್ದಂಥ ಕೇಸ್ಗಳಿಗೆ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ನಿಮ್ಗಿಲ್ಲಿ ಆಟ್ ದಿ ಟೈಮ್ ಆಫ್ ರಿಡೆಂಪ್ಷನ್ ಕೊಟ್ಟರೆ ಮಾತ್ರ ಈ ಥರ ನಾವು ಸಾಲ್ವ್ ಮಾಡ್ತೀವಿ. ಇದೇ ಥರದ ಕ್ವಶನ್ನ ಇಶ್ಯೂ ಮೇಲೆ ಕೂಡ ಕೇಳ್ಬೋದು. ಸೊ ಆಟ್ ದಿ ಟೈಮ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ ಜರ್ನಲ್ ಎಂಟ್ರಿ ಕೊಡಿ ಅಂತ ಕೇಳಿದರೆ ಈ ಥರ ಸಾಲ್ವ್ ಮಾಡೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಕೇಸಲ್ಲಿ ಏನಿದೆ ನೋಡಿ, ಪಿ ಕಂಪನಿ ಲಿಮಿಟೆಡ್ ಇಶ್ಯೂಡ್ 10% ಡಿಬೆಂಚರ್ಸ್ ಆಫ್ total value rupees 2 lakh at a premium of 5% ಟು ಬಿ ರಿಡೀಮ್ಡ್ ಆಟ್ ಪಾರ್ ಆಟ್ ದಿ ಎಂಡ್ ಆಫ್ 4 years ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪಿ ಕಂಪನಿ ಲಿಮಿಟೆಡ್ ಅನ್ನೋದು 10% ಡಿಬೆಂಚರ್ಸನ್ನು, ಅಂದರೆ ಇದು ಕ್ಲಾಸ್ ಆಫ್ ಡಿಬೆಂಚರ್, ಕೂಪನ್ ರೇಟ್ 10% ಇದೆ, ಅದನ್ನು ಟೋಟಲ್ ವ್ಯಾಲ್ಯೂ 2 lakh ಇದೆ. ಅಂದರೆ ನಂಬರ್ ಆಫ್ ಡಿಬೆಂಚರ್ಸನ್ನು ಕೊಟ್ಟಿಲ್ಲ ಇಲ್ಲಿ, ಟೋಟಲ್ ಆಗಿ 2 lakh ಅಂತ ಹೇಳ್ತಾ ಇದ್ದಾರೆ. ಟೋಟಲ್ 2 lakhs ವರ್ತಿನ ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತಾ ಇದೆಯಂತೆ ಅಟ್ ಅ ಪ್ರೀಮಿಯಮ್ ಆಫ್ 5%. ಅಂದರೆ ಇಶ್ಯೂ ಮಾಡ್ತಾ ಇರೋದು 5% ಪ್ರೀಮಿಯಮಿಗೆ. ಟು ಬಿ ರಿಡೀಮ್ಡ್ ಆಟ್ ಪಾರ್, ನಮಗೆ ಈ ಒಂದು ಇಡೀ ಸೆಂಟೆನ್ಸಲ್ಲಿ ಬೇಕಾಗಿರೋದು ಇಷ್ಟೇ, ಅದು ಪಾರಲ್ಲಿ ರಿಡೆಂಪ್ಷನ್ ಆಗಿದೆಯಾ ಅಥವಾ ಪ್ರೀಮಿಯಮಲ್ಲಿ ರಿಡೆಂಪ್ಷನ್ ಆಗಿದೆಯಾ, ಇದಿಷ್ಟು ನೋಡ್ಕೊಂಡ್ಬಿಟ್ರೆ ಆಯಿತು. ಸೊ ಇಲ್ಲಿ ನೋಡಿ, ನಮಗಿದೆಲ್ಲ ಬೇಡ, ಅದು ಪ್ರೀಮಿಯಮಲ್ಲಾದರೂ ಇಶ್ಯೂ ಆಗಿರಲಿ, ಪಾರಲ್ಲಾದರೂ ಇಶ್ಯೂ ಆಗಿರಲಿ, 4 yearsಗಾದರೂ ಆಗಿರಲಿ, 5 yearsಗಾದರೂ ಆಗಿರಲಿ, ಅದರ ಕ್ಲಾಸ್ ಆಫ್ ಡಿಬೆಂಚರ್ಸ್ ಯಾವ್ದು ಬೇಕಿದ್ರೂ ಇರಲಿ, ಬಟ್ ನಮಗೆ ಬೇಕಾಗಿರೋದೇನು, ರಿಡೆಂಪ್ಷನ್ ಆಗಿರೋದು ಯಾವುದಕ್ಕೆ ಅಂತ ಇಲ್ಲಿ ರಿಡೀಮ್ಡ್ ಆಟ್ ಪಾರ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಪಾರಲ್ಲಿ ನೋಡಿದ್ವಲ್ಲ 2 ಎಂಟ್ರಿ, ಈ 2 ಎಂಟ್ರಿ ಹಾಕ್ತೀವಿ. ಅದೇ ರಿಡೀಮೇಬಲ್ ಆಟ್ ಪ್ರೀಮಿಯಮ್ ಅಂತ ಕೊಟ್ಟಿದ್ರೆ ಇಲ್ಲಿ, ಸೊ ಪ್ರೀಮಿಯಮ್ ಇದ್ದಾಗ ಏನು ಎಂಟ್ರಿ ಹಾಕ್ತಿದ್ವು ಆ ಎಂಟ್ರಿ ಹಾಕ್ತೀವಿ. ಇಷ್ಟೇ, 2 ಜರ್ನಲ್ ಎಂಟ್ರಿ ಬರುತ್ತೆ. ಈಗ 2 ಜರ್ನಲ್ ಎಂಟ್ರಿ ಹೇಗೆ ಬರೀಬೇಕು ಅಂತ ನೋಡೋಣ. ಪಾರ್ ಅಂತ ಕೊಟ್ಟಿರೋದ್ರಿಂದ ನಮಗೆ ಈ ವ್ಯಾಲ್ಯೂ ಬೇಕು, ಎಷ್ಟು ವ್ಯಾಲ್ಯೂಗೆ ಅದನ್ನು ನಾವು ಇಶ್ಯೂ ಮಾಡಿದ್ದೀವಿ ಅನ್ನೋದು ಬೇಕು, ಅಂದರೆ ಅದರ ಫೇಸ್ ವ್ಯಾಲ್ಯೂ 10% ಡಿಬೆಂಚರ್ಸ್ ಆಫ್ ಟೋಟಲ್ ವ್ಯಾಲ್ಯೂ ಆಫ್ rupees 2 lakh ಅಂತ ಕೊಟ್ಟಿದ್ದಾರೆ. ಸೊ 2 lakh ವರ್ತಿನ ಡಿಬೆಂಚರ್ಸನ್ನು ಅದು 5% ಪ್ರೀಮಿಯಮ್ಗೆ ಇಶ್ಯೂ ಮಾಡಿದೆ ಅಂತ, ಎಷ್ಟಕ್ಕಾದರೂ ಇಶ್ಯೂ ಮಾಡಲಿ, ಅದನ್ನು ಪಾರಲ್ಲಿ ರಿಡೆಂಪ್ಷನ್ ಮಾಡ್ತಾ ಇದೆ ಅಂದಮೇಲೆ ಈ 2 lakh ಏನಿದೆ ಇದು ಪಾರ್ ವ್ಯಾಲ್ಯೂ, ಅದರ ವ್ಯಾಲ್ಯೂ 2 lakh ಆಗಿತ್ತು, ಅದನ್ನು 5% ಪ್ರೀಮಿಯಮ್ಗೆ ಇಶ್ಯೂ ಮಾಡ್ಕೊಂಡಿದೆ. ಆದರೆ ರಿಡೆಂಪ್ಷನ್ ಮಾಡುವಾಗ ಪಾರಲ್ಲಿ ಅಂದರೆ ಸೇಮ್ ವ್ಯಾಲ್ಯೂಗೆ ರಿಡೆಂಪ್ಷನ್ ಮಾಡ್ತಾ ಇದೆ. ಸೊ ನಾವು ಎಂಟ್ರಿ ಏನು ಹಾಕ್ತೀವಿ, 10% ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಬೀಯಿಂಗ್ ಅಮೌಂಟ್ ಡ್ಯೂ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್, ಇದು ಡ್ಯೂ ಆಗಿದ್ದು ಹಾಗಾಗಿ ಅಮೌಂಟ್ ಡ್ಯೂ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಂತ ಬರೆದ್ವಿ. ಹಾಗೆ ಸೆಕೆಂಡ್ ಎಂಟ್ರಿ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಇದು ಪೇಮೆಂಟ್ ಎಂಟ್ರಿ ಅಲ್ವಾ. ಸೊ ಬೀಯಿಂಗ್ ಪೇಮೆಂಟ್ ಮೇಡ್ ಟು ಡಿಬೆಂಚರ್ ಹೋಲ್ಡರ್ಸ್, ಮುಗೀತು. ಸಿಂಪಲ್ ಆಗಿ ಇದೆರಡು ನರೇಷನ್ ಕೂಡ ಬರಿಬಹುದಲ್ವಾ. ಈಗ ಅಮೌಂಟ್ ಹಾಕೋದಾಗೆ ಇಲ್ಲಿ ಏನಿದೆ ಅದು, ಸೊ ಸಪೋಸ್ ನಂಬರ್ ಆಫ್ ಡಿಬೆಂಚರ್ಸ್ ಇದ್ದರೆ ನಂಬರನ್ನು ಇಂಟು ಮಾಡಿ ತಗೋಬೇಕಿತ್ತು, ಬಟ್ ಇವರು ಟೋಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದರ ವ್ಯಾಲ್ಯೂ 2 lakh ಇತ್ತು, ಅದನ್ನು ಅವರು ಪಾರಿಗೆ ರಿಡೆಂಪ್ಷನ್ ಮಾಡ್ತಾ ಇದ್ದಾರೆ. ಸೊ ನಾವೀಗ ಇಲ್ಲಿ ಕೂಡ 2 lakh ವ್ಯಾಲ್ಯೂನ ತಗೋತೀವಿ. ಸೊ 2 lakh ಡೆಬಿಟ್ ಎಂಟ್ರಿ ಎದುರುಗಡೆ, ಕ್ರೆಡಿಟ್ ಎಂಟ್ರಿ ಎದುರುಗಡೆ ಕೂಡ 2 lakh, ಎರಡೂ ಜರ್ನಲ್ ಎಂಟ್ರಿಗಳಿಗೆ ಸೇಮ್ ಅಮೌಂಟ್, ಪೇಮೆಂಟ್ ಆಗಿದ್ದು ಕೂಡ 2 lakh ಅಲ್ವಾ. ಅಂದರೆ ಡ್ಯೂ ಆಗ್ತಾ ಇರೋದು 2 lakh, ಪೇಮೆಂಟ್ ಆಗಿದ್ದು 2 lakh, ಪಾರಲ್ಲಿ ಇರೋದ್ರಿಂದ ಸಿಂಪಲ್ ಆಗಿ ಎರಡಕ್ಕೂ ಸೇಮ್ ಅಮೌಂಟನ್ನು ಹಾಕ್ಬಿಡ್ತೀವಿ. ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ 2 ಜರ್ನಲ್ ಎಂಟ್ರಿನ. ಇನ್ನು ಸೆಕೆಂಡ್ ಕೇಸ್ ನೋಡ್ತೀವಿ. ಕ್ಯೂ ಕಂಪನಿ ಲಿಮಿಟೆಡ್ ಇಶ್ಯೂಡ್ 15,000 9% ಡಿಬೆಂಚರ್ಸ್ ಅಂತ ಕೊಟ್ಟಿದ್ರು. ಸೊ ನೋಡಿ, ಇಲ್ಲಿ 10% ಡಿಬೆಂಚರ್ ಆಗಿತ್ತು, ಇದು ಕೂಪನ್ ರೇಟ್, ಅದನ್ನು ಹಾಗೆ ಬರ್ಕೋಬೇಕು ನಾವಿಲ್ಲಿ. 10% ಡಿಬೆಂಚರ್ ಅಕೌಂಟ್ ಅಂತಲೇ ತಗೋತೀವಿ, ಕ್ಲಾಸ್ ಆಫ್ ಡಿಬೆಂಚರನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕ್ಯೂ ಕಂಪನಿ ಲಿಮಿಟೆಡ್ ಇಶ್ಯೂಡ್ 15,000 9% ಡಿಬೆಂಚರ್ಸ್ ಅಂತ ಕೊಟ್ಟಿದ್ರು. ಸೊ ಸೆಕೆಂಡ್ ಕೇಸಲ್ಲಿ ನಾವು 9% ಅಂತಲೇ ತಗೋಬೇಕು. ಸೊ 9% ಡಿಬೆಂಚರ್ ಅಕೌಂಟ್ ಡೆಬಿಟ್ ಆಗುತ್ತೆ. ಆಫ್ ₹100 ಈಚ್ ಆಟ್ ಪಾರ್ ಅಂತ ಕೊಟ್ಟಿದ್ರು. ಪಾರಲ್ಲಿ ಇಶ್ಯೂ ಆಗಿದೆಯಂತೆ. ನಮ್ಗೆ ಇದು ಇಶ್ಯೂ ಆಗಿರೋದು ಯಾವುದಕ್ಕೆ ಅನ್ನೋದು ಬೇಡ, ಬಟ್ ನಮ್ಗೆ ಏನೇನು ಬೇಕು, ನಂಬರ್ ಆಫ್ ಡಿಬೆಂಚರ್ಸ್ ಎಷ್ಟು ಇಶ್ಯೂ ಆಗಿದೆ ಅನ್ನೋದು ಬೇಕು, ಅದರ ಫೇಸ್ ವ್ಯಾಲ್ಯೂ ಎಷ್ಟು ಅನ್ನೋದು ಬೇಕು. ಸೊ 15,000 ಡಿಬೆಂಚರ್ಸ್ ಇಶ್ಯೂ ಆಗಿದೆ, ₹100 ಆ್ಯಂಡ್ ರಿಡೀಮೇಬಲ್ ಆಟ್ ಪಾರ್ ಅಂತ ಯಾವುದರಲ್ಲಿ ರಿಡೀಮ್ಷನ್ ಆಗ್ತಾ ಇದೆ ಅನ್ನೋದು ಬೇಕು. ರಿಡೀಮೇಬಲ್ ಆಟ್ ಪಾರ್ ಇದೆ ಅಟ್ ದಿ ಎಂಡ್ ಆಫ್ 5 years. ಇಯರ್ಸ್ ಕೂಡ ಬೇಡ ನಮಗೆ, ಜಸ್ಟು ಅದರ ವರ್ತ್ ಎಷ್ಟು, ಅಂದರೆ ಅದರ ಫೇಸ್ ವ್ಯಾಲ್ಯೂ ಎಷ್ಟು ಆ್ಯಂಡ್ ನಂಬರ್ ಆಫ್ ಡಿಬೆಂಚರ್ಸ್ ಎಷ್ಟು, ಹಾಗೆ ಅದು ಯಾವುದಕ್ಕೆ ರಿಡೆಂಪ್ಷನ್ ಆಗ್ತಾ ಇದೆ, ಪಾರ್ ಆರ್ ಪ್ರೀಮಿಯಮ್. ಸೊ ಈಗ ಪಾರ್ ಇರೋದ್ರಿಂದ ಮೇಲ್ಗಡೆ ಹಾಕಿರೋ ಸೇಮ್ ಎಂಟ್ರಿನ ಹಾಕ್ತೀವಿ. 9% ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್, ಅಮೌಂಟ್ ಡ್ಯೂ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್, ಹಾಗೆ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ನರೇಷನ್ ಪೇಮೆಂಟ್ ಮೇಡ್ ಟು ಡಿಬೆಂಚರ್ ಹೋಲ್ಡರ್ಸ್, ಆಯಿತಾ. ಈಗ ಇದು ಡೆಬಿಟ್ ಎಂಟ್ರಿ ಎದುರುಗಡೆ ಡೆಬಿಟಲ್ಲಿ ಅಮೌಂಟ್ ಹಾಕ್ತೀವಿ. ಅಮೌಂಟ್ ಹಾಕುವಾಗ ಯಾವ್ದು ತೊಗೋಬೇಕು, ಪಾರಲ್ಲಿರೋದ್ರಿಂದ ಫೇಸ್ ವ್ಯಾಲ್ಯೂನ ಇಂಟು ಮಾಡಿ ತೊಗೋತೀವಿ. ಸೊ ಅದರ ವ್ಯಾಲ್ಯೂ ಎಷ್ಟು, 15,000 ಡಿಬೆಂಚರ್ ₹100, ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸೋಣ. ಸೊ 15,000 ಇಂಟು 100, ಸೊ 15 lakh ಆ್ಯಂಡ್ ಇಲ್ಲಿ ಕೂಡ 15 lakh. ಕ್ರೆಡಿಟ್ ಎಂಟ್ರಿ ಎದುರುಗಡೆ ಕ್ರೆಡಿಟಲ್ಲಿ ಅಮೌಂಟ್, ಡೆಬಿಟ್ ಎಂಟ್ರಿ ಎದುರುಗಡೆ ಡೆಬಿಟಲ್ಲಿ ಅಮೌಂಟ್. ಹಾಗೆ ಸೆಕೆಂಡ್ ಎಂಟ್ರಿಗೂ ಕೂಡ 15 lakh ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ ಡಿಬೆಂಚರ್ ಹೋಲ್ಡರ್ಸ್ಗೆ, 15 lakh. ಸೊ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಎದುರುಗಡೆ ಡೆಬಿಟಲ್ಲಿ ಅಮೌಂಟ್, ಬ್ಯಾಂಕ್ ಅಕೌಂಟ್ ಎದುರುಗಡೆ ಕ್ರೆಡಿಟಲ್ಲಿ ಅಮೌಂಟ್.
ಎಷ್ಟು ಸಿಂಪಲ್ ಅಲ್ವಾ? 2 ಕೇಸ್ಗಳನ್ನು ನಾವು ಮುಗಿಸ್ಬಿಟ್ವಿ. ಇನ್ನು 3ನೇ ಕೇಸ್ ನೋಡಿ, ಆರ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 5,000 12% ಡಿಬೆಂಚರ್. ಇದರ ಕ್ಲಾಸ್ 12%, ಕೂಪನ್ ರೇಟ್ 12% ಇದೆ. ಅದನ್ನು ನೋಡ್ತೀವಿ ನಾವು. 12% ಡಿಬೆಂಚರ್ಸ್ ಅಂತ ಬರೆಯುವಾಗ. ಆ್ಯಂಡ್ ಆಫ್ ರುಪೀಸ್ 100 ಈಚ್ ಅಂತ ಇದೆ. 100 ರುಪೀಸ್ದು 5,000 ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಅದನ್ನು ಪಾರಿಗೆ ಇಶ್ಯೂ ಮಾಡಿದ್ದಾರೆ. ಇದೇನು ನಮಗೆ ಬೇಡ, ಬಟ್ ಅದರ ರಿಡೆಂಪ್ಷನ್ ಆಗಿರೋದು ಯಾವ ರೀತಿ ಅನ್ನೋದು ಬೇಕು. ದೀಸ್ ಡಿಬೆಂಚರ್ಸ್ ಆರ್ ರಿಡೀಮೇಬಲ್ ಆಟ್ 10% ಪ್ರೀಮಿಯಮ್ ಅಟ್ ದಿ ಎಂಡ್ ಆಫ್ 4 years ಅಂತ ಇದೆ. ಸೊ ನಮಗೆ ಇಲ್ಲಿ ಬೇಕಾಗಿರೋದು ನಂಬರ್ ಆಫ್ ಡಿಬೆಂಚರ್ಸ್ ಆ್ಯಂಡ್ ಅದರ ಫೇಸ್ ವ್ಯಾಲ್ಯೂ ಎಷ್ಟು, ಹಾಗೆ ಏನಕ್ಕೆ ಅದು ರಿಡೆಂಪ್ಷನ್ ಆಗ್ತಾ ಇದೆ. ರಿಡೀಮೇಬಲ್ ಆಟ್ 10% ಪ್ರೀಮಿಯಮ್ ಅಂತ ಇದೆ. ಇಷ್ಟು ಪಾಯಿಂಟ್ಗಳನ್ನು ಇಟ್ಕೊಂಡ್ರೆ ಆಯಿತು. ಈಗ ಪ್ರೀಮಿಯಮ್ ಇದ್ದಾಗ ಏನು ಜರ್ನಲ್ ಎಂಟ್ರಿ ಹಾಕ್ತೀವೋ ಆ ಜರ್ನಲ್ ಎಂಟ್ರಿನ ಹಾಕ್ತೀವಿ. 12% ಡಿಬೆಂಚರ್ ಅಕೌಂಟ್ ಡೆಬಿಟ್. ಸೊ ಇದರ ಕ್ಲಾಸ್ 12% ಡಿಬೆಂಚರ್ಸ್ ಅಂತ ಇದೆ. ಈ 10% ಹಾಕೋದಲ್ಲ, ಅದರ ಕೂಪನ್ ರೇಟ್ ಎಷ್ಟು ಅನ್ನೋದು ಅದರ ಹಿಂದ್ಗಡೆನೇ ಇರುತ್ತೆ. ಇಶ್ಯೂ ಮಾಡುವಾಗಲೇ ಕೊಟ್ಟಿರ್ತಾರೆ, ಅದನ್ನು ತೊಗೋಬೇಕು. ಸೊ ಇದು ಪ್ರೀಮಿಯಮ್ ಪರ್ಸೆಂಟೇಜ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಕೂಪನ್ ರೇಟ್. 12% ಡಿಬೆಂಚರ್ ಅಕೌಂಟ್ ಡೆಬಿಟ್, ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಇದು ಫಸ್ಟ್ ಎಂಟ್ರಿ ಆಗುತ್ತೆ ಅಲ್ವಾ? ಇಲ್ಲಿ ಅಮೌಂಟ್ ಹಾಕೋದು ಹೇಗೆ? ವೆರಿ ಸಿಂಪಲ್. ಮೊದಲಿಗೆ ನಾವು ಡಿಬೆಂಚರ್ಸಲ್ಲಿ ಫೇಸ್ ವ್ಯಾಲ್ಯೂನ ಹಾಕಬೇಕು. 5,000 ಡಿಬೆಂಚರ್ ಇದೆ, 100 ರುಪೀದು. ಸೊ ಅದರ ಒರಿಜಿನಲ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ನೋಡ್ತೀವಿ. 5,000 ಇಂಟು 100 ಮಾಡಿದ್ವಿ. ಸೊ ಇದು 5 lakh ಆಗುತ್ತೆ ಅಲ್ವಾ? ಸೊ ಡಿಬೆಂಚರ್ಸ್ ಅಕೌಂಟ್ ಎದುರುಗಡೆ 5 lakh ಅಂತ ಬರೆದ್ವಿ. ನೆಕ್ಸ್ಟು ಪ್ರೀಮಿಯಮ್ ಎದುರುಗಡೆ ಪ್ರೀಮಿಯಮ್ ಅಮೌಂಟನ್ನು ಬರೀಬೇಕು. ಇಟ್ ಈಸ್ ರಿಡೀಮೇಬಲ್ ಅಟ್ 10% ಪ್ರೀಮಿಯಮ್ ಅಂತ ಕೊಟ್ಟಿದ್ದಾರೆ. ಸೊ 10% ಯಾವುದ್ರ ಮೇಲೆ? 5 lakh ಮೇಲೆ. ಈ ಡಿಬೆಂಚರ್ನ ಟೋಟಲ್ ವ್ಯಾಲ್ಯೂ 5 lakh ಇತ್ತು. ಆ 5 lakh ಮೇಲೆ 10% ಪ್ರೀಮಿಯಮಿಗೆ ಅದು ರಿಡೆಂಪ್ಷನ್ ಆಗ್ತಾ ಇದೆ. ಸೊ 5 lakh ಮೇಲೆ 10%, ಈ ಬಂದಿರೋ ವ್ಯಾಲ್ಯೂ ಮೇಲೆ 10% ಮಾಡಬೇಕಾಗತ್ತೆ. ಸೊ ಇಟ್ ಈಸ್ 50,000 ಬಂತು. ಇದೆರಡನ್ನೂ ಸೇರಿಸಿ, ಅಂದರೆ ಇದು ಡೆಬಿಟ್ ಆಗಿರೋದು 50,000ಗೆ, ಇದು ಡೆಬಿಟ್ ಆಗಿರೋದು 5 lakhಗೆ. ಸೊ ಡಿಬೆಂಚರ್ ಹೋಲ್ಡರ್ಸಿಗೆ ಟೋಟಲ್ ಆಗಿ ನಾವು ಎಷ್ಟು ಕೊಡಬೇಕಾಗತ್ತೆ? 5,50,000. ಓಕೆನಾ? ಇದು ಅಮೌಂಟ್ ಡ್ಯೂ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್, ಇದಕ್ಕೆ ಎಂಟ್ರಿ ಆಗಿರುತ್ತೆ. ನರೇಷನನ್ನು ಈ ರೀತಿ ಬರಿತೀವಿ. ಇನ್ನು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ಗೆ ನೆಕ್ಸ್ಟ್ ಎಂಟ್ರಿಗೆ ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಮುಂದ್ಗಡೆ ಎಷ್ಟು ಅಮೌಂಟ್ ಇದೆಯೋ, ಅಂದರೆ ಅವರಿಗೆ ಎಷ್ಟು ಕೊಡಬೇಕೋ ಅದನ್ನು ತಗೋತೀವಿ. ಸೊ ಇಲ್ಲಿ ಕ್ರೆಡಿಟ್ ಆಗಿರೋದು 5,50,000. ಅದೇ ಅಮೌಂಟನ್ನು ಇಲ್ಲಿ ಡೆಬಿಟ್ ಮಾಡ್ತೀವಿ. ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟಲ್ಲಿ ಇಲ್ಲಿ ಯಾವ ಅಮೌಂಟ್ ಇದೆ ಅದನ್ನೇ ತಗೋತೀವಿ. 5,50,000 ಅವರಿಗೆ ಕೊಡಬೇಕಿತ್ತು, ಕೊಟ್ಟಿದ್ದೀವಿ. ಸಿಂಪಲ್ ರೈಟ್? ಸೊ ತುಂಬ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು, ಪ್ರೀಮಿಯಂ ಕೇಸನ್ನು ಕೂಡ. ಆ್ಯಂಡ್ ಇಲ್ಲಿ ಪೇಮೆಂಟ್ ಮೇಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಂತ ಬರಿತೀವಿ. ಅಲ್ಲಿಗೆ 3 ಕೇಸ್ಗಳು ಮುಗಿದೋಯ್ತು. ಇನ್ನು 4ನೇ ಕೇಸ್ ನೋಡಿ ಏನಿದೆ ಅಂಥೇಳಿ. ಎಸ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 8% ಡಿಬೆಂಚರ್ಸ್ ಅಂತ ಕೊಟ್ಟಿದ್ದಾರೆ. ಇದರ ಒಂದು ಕ್ಲಾಸ್ ಯಾವುದು? 8% ಅಂತ, ಅಂದರೆ ಕೂಪನ್ ರೇಟ್ 8%. ಓಕೆನಾ? ಆಫ್ ರುಪೀಸ್ 4 lakh ಟೋಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಆಫ್ ಡಿಬೆಂಚರ್ಸ್ನ ಪರ್ ಡಿಬೆಂಚರಿಗೆ ಎಷ್ಟು ಅನ್ನೋದನ್ನು ಕೊಟ್ಟಿಲ್ಲ. ಸೊ ನಾವೇನು ಮಾಡ್ತೀವಿ, ಇದರ ಒರಿಜಿನಲ್ ವ್ಯಾಲ್ಯೂ 4 lakh ಅಂತ ತಗೋತೀವಿ. ಟೋಟಲ್ 4 lakhನ ಡಿಬೆಂಚರನ್ನು ಪ್ರೀಮಿಯಮಿಗೆ ಇಶ್ಯೂ ಮಾಡ್ತಾ ಇದೆಯಂತೆ. ಅದು ಏನಕ್ಕಾದರೂ ಇಶ್ಯೂ ಮಾಡಿರಲಿ, ನಮಗೆ ಅದು ಸಂಬಂಧ ಇಲ್ಲ. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಟು ಬಿ ರಿಡೀಮ್ಡ್ ಆಟ್ ಅಂತ ಕೊಟ್ಟಿರ್ತಾರಲ್ಲ, ಇದನ್ನು ನೋಡಬೇಕು. ರಿಡೀಮ್ಡ್ ಆಟ್ ಪಾರ್ ಅಂತ ಇದೆ. ಸೊ ಇಲ್ಲಿ ಪಾರಿಗೆ ರಿಡೆಂಪ್ಷನ್ ಆಗಿದೆ. 8% ಡಿಬೆಂಚರ್ಸು 4 lakh ವರ್ತಿಂದು ಪಾರಿಗೆ ರಿಡೆಂಪ್ಷನ್ ಆಗ್ತಿದೆ. ಇಷ್ಟೇ ನಮಗೆ ಬೇಕಾಗಿರೋ ಪಾಯಿಂಟ್ಸ್. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ಹಾಕೋತೀವಿ. 8% ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್, ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಅಮೌಂಟನ್ನು ಅವ್ರು ಆಲ್ರೆಡಿ ಇಲ್ಲಿ ನಂಬರ್ ಆಫ್ ಡಿಬೆಂಚರ್ಸ್ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ, ಅದನ್ನೇ ತಗೋತೀವಿ. 4 lakh ಆ್ಯಂಡ್ ಇಲ್ಲಿ ಕೂಡ 4 lakh ಆ್ಯಂಡ್ 4 lakh. ಸಿಂಪಲ್ ರೈಟ್? ಸೊ ಇದಕ್ಕೆ ನರೇಷನನ್ನು ಬರಿತೀವಿ. ಇದಕ್ಕೆ ಡ್ಯೂ ನರೇಷನ್ ಬರಿಬೇಕು, ಇಲ್ಲಿ ಪೇಮೆಂಟ್ ಆಗಿದೆ ಅಂತ ನರೇಷನ್ ಬರಿಬೇಕು. ಆ್ಯಂಡ್ ಲಾಸ್ಟ್ ಕೇಸ್ ಇದರಲ್ಲಿ ಟಿ ಕಂಪನಿ ಲಿಮಿಟೆಡ್ ಇಶ್ಯೂಡ್ 2 lakh 12% ಡಿಬೆಂಚರ್ಸ್ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ಅಮೌಂಟನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಕ್ಲಾಸ್ ಆಫ್ ಡಿಬೆಂಚರ್ 12% ಡಿಬೆಂಚರ್ ಆಗಿದೆ. ಇದು ಎಟ್ ಎ ಡಿಸ್ಕೌಂಟ್ ಆಫ್ 5%. ಅವ್ರು ಯಾವುದಕ್ಕಾದರೂ ಇಶ್ಯೂ ಮಾಡ್ಕೊಂಡಿರಲಿ, ನಮಗೆ ಸಂಬಂಧ ಇಲ್ಲ. ಬಟ್ ರಿಡೀಮೇಬಲ್ ಆಟ್ ಎ ಪ್ರೀಮಿಯಮ್ ಆಫ್ 5% ಇದೆ, ಇದು ನಮಗೆ ಬೇಕಾಗಿರೋದು. ಸೊ ರಿಡೀಮ್ ಆಗ್ತಾ ಇರೋದು ಪ್ರೀಮಿಯಮಿಗೆ 5%ಗೆ ಆಟ್ ದಿ ಎಂಡ್ ಆಫ್ 5 years. ಇದು ಎಷ್ಟೇ ಇಯರ್ ಇರಲಿ ಎಂಟ್ರಿ ಏನೂ ಚೇಂಜಸ್ ಆಗಲ್ಲ. ಸೊ ಓನ್ಲಿ ಪಾರಾ ಪ್ರೀಮಿಯಮ್ ಅನ್ನೋದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಅದು ಕೂಡ ರಿಡೆಂಪ್ಷನ್ ಟೈಮಲ್ಲಿ ಏನಾಗಿದೆ ಅನ್ನೋದ್ರ ಮೇಲೆ ಮಾತ್ರ ಎಂಟ್ರಿ ಡಿಪೆಂಡ್ ಆಗಿರುತ್ತೆ. ಇಶ್ಯೂ ಆಗೋದು ಡಿಸ್ಕೌಂಟ್ಗಾಗಲಿ, ಪಾರ್ಗಾಗಲಿ, ಪ್ರೀಮಿಯಮ್ಗಾಗಲಿ ಯಾವುದು ನಮಗೆ ಈ ಒಂದು ಜರ್ನಲ್ ಎಂಟ್ರಿ ಮಾಡುವಾಗ ಸಂಬಂಧ ಇರೋದಿಲ್ಲ. ಸೊ ಇಲ್ಲಿ ಬೇಕಾಗಿರೋ ಪಾಯಿಂಟ್ 2 lakh ವರ್ತಿನ ಡಿಬೆಂಚರ್, 12% ಡಿಬೆಂಚರ್ ಅದು, ಆ್ಯಂಡ್ ಅದನ್ನು ನಾವು ಪ್ರೀಮಿಯಮಿಗೆ 5% ಪ್ರೀಮಿಯಮಿಗೆ ರಿಡೆಂಪ್ಷನ್ ಮಾಡ್ತಿದ್ದೀವಿ. ಸೊ ರಿಡೆಂಪ್ಷನ್ ಪ್ರೀಮಿಯಮಿಗೆ ಆದಾಗ ಏನೆರಡು ಎಂಟ್ರಿ ಹಾಕ್ತೀವಲ್ಲ ಅದೆರಡನ್ನು ಹಾಕೋತೀವಿ. ಅಂದರೆ ಒಂದು ಡೆಬಿಟ್ ಎಂಟ್ರಿ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಫಸ್ಟ್ ಎಂಟ್ರಿಲಿ ಅಷ್ಟೇ. ಸೊ ಇದರಲ್ಲಿ ಫಸ್ಟ್ ಎಂಟ್ರಿ 12% ಡಿಬೆಂಚರ್ ಅಕೌಂಟ್ ಡೆಬಿಟ್,
ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಸೊ ನಾರ್ಮಲ್ ಎಂಟ್ರಿ ಡಿಬೆಂಚರ್ ಟು ಡಿಬೆಂಚರ್ ಹೋಲ್ಡರ್ ಆಗಿತ್ತು. ಇವಾಗ ಒಂದು ಎಕ್ಸ್ಟ್ರಾ ಡೆಬಿಟ್ ಎಂಟ್ರಿ ಸೇರಿಕೊಂಡು ಇದಕ್ಕೆ ಅಮೌಂಟ್ ಹಾಕೋದು ತುಂಬ ಸಿಂಪಲ್. ಸೊ 2 lakh ವರ್ತಿನ ಡಿಬೆಂಚರ್ಸ್ ಅದು. ಸೊ 12% ಡಿಬೆಂಚರ್ ಅಕೌಂಟ್ ಎದುರುಗಡೆ ಅದರ ಒರಿಜಿನಲ್ ವ್ಯಾಲ್ಯೂ ಹಾಕ್ತೀವಿ 2 lakh. ಆ್ಯಂಡ್ ಅದನ್ನು ನಾವು ಪ್ರೀಮಿಯಮಿಗೆ 5% ಪ್ರೀಮಿಯಮಿಗೆ ರಿಡೆಂಪ್ಷನ್ ಮಾಡ್ತಿದ್ದೀವಿ. ಸೊ 2 lakh ಮೇಲೆ 5%. ಇಲ್ಲಿ ಅಮೌಂಟ್ ಹಾಕುವಾಗ ಸಣ್ಣದಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. 2 lakh ಮೇಲೆ 5%. ಸೊ ಇಟ್ ಈಸ್ 10,000 ಆಯಿತು. 2 lakh ಮೇಲೆ 10% ಅಂದರೆ 20,000 ಆಗುತ್ತೆ. ಆ್ಯಂಡ್ 5% ಇರೋದ್ರಿಂದ ಅದರ ಅರ್ಧ ಅಂದರೆ 10,000 ಆಗುತ್ತಲ್ವಾ. ಸೊ ಈ ರೀತಿ ಸಿಂಪಲ್ ಕ್ಯಾಲ್ಕುಲೇಷನ್ಗಳನ್ನು ಬಾಯ್ಲೆಕ್ಕದಲ್ಲಿ ಮಾಡಬೇಕಾಗತ್ತೆ ನಾವು. ಅಂದರೆ ಮಾತ್ರ ನಮಗೆ ಕ್ಯಾಲ್ಕುಲೇಷನ್ ಸ್ಪೀಡಪ್ ಆಗುತ್ತೆ, ಆಯಿತಾ. ಸೊ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟಲ್ಲಿ ಟೋಟಲ್ ಆಗಿ ಅವರಿಗೆ ಎಷ್ಟು ಕೊಡಬೇಕು ಅದನ್ನು ಬರಿತೀವಿ. 2 lakh ಪ್ಲಸ್ 10,000, 2 lakh 10,000. ನೋಡಿ ಇದೆರಡು ಡೆಬಿಟ್ ಆಗಿದೆ, ಹಾಗಾಗಿ ಡೆಬಿಟಲ್ಲಿ ಅಮೌಂಟ್. ಇದು ಕ್ರೆಡಿಟ್ ಆಗ್ತಿದೆ, ಹಾಗಾಗಿ ಕ್ರೆಡಿಟಲ್ಲಿ ಅಮೌಂಟ್ ಡ್ಯೂ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಂತ ನರೇಷನ್ ಬರಿತೀವಿ. ಇನ್ನು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಇದು ಪೇಮೆಂಟ್ ಎಂಟ್ರಿ. ಇಲ್ಲಿ ಡಿಬೆಂಚರ್ ಹೋಲ್ಡರ್ಸಲ್ಲಿ ಕ್ರೆಡಿಟ್ ಎಷ್ಟು ಅಮೌಂಟ್ ಆಗಿತ್ತೋ ಅವ್ರಿಗೆ ಕೊಡಬೇಕು ಅಂತ ಎಷ್ಟು ಬರ್ಕೊಂಡಿದ್ವೋ ಅದನ್ನು ತೊಗೋತೀವಿ. 2 lakh 10,000. ಓಕೆನಾ. ಸೊ ಇಷ್ಟು ಸಿಂಪಲ್ ಆಗಿ ಇದನ್ನು ಸಾಲ್ವ್ ಮಾಡ್ಬೋದು. ಆ್ಯಂಡ್ ಇದಿಷ್ಟು ಟೋಟಲ್ ಮಾಡ್ತೀವಿ. ಡೆಬಿಟ್ ಸೈಡ್ ಟೋಟಲ್, ಕ್ರೆಡಿಟ್ ಸೈಡ್ ಟೋಟಲನ್ನು ಮಾಡಿದಾಗ ನಮಗೆ 37,20,000 ಬರ್ತಾ ಇದೆ, ರೈಟ್. ಸೊ ಇಷ್ಟು ನಾವು ಮಾಡಿಡಬೇಕಾಗತ್ತೆ. ಇದರಲ್ಲಿ ಕೀ ಪಾಯಿಂಟ್ ಏನಪ್ಪ ಅಂದರೆ ನಾವು ಫಾರ್ಮೆಟನ್ನು ಕರೆಕ್ಟಾಗಿ ಹಾಕಬೇಕು. ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಡ್ಯಾಶ್, ಅಂದರೆ ಯಾರ ಕಂಪನಿ ಅನ್ನೋ ಹೆಸರೆಲ್ಲ ಇರಲ್ಲ, ಒಂದೊಂದು ಕೇಸಿಗೆ ಒಂದೊಂದು ಕಂಪ್ನಿ ಇರತ್ತಲ್ಲ, ಹಾಗಾಗಿ ನಾವು ಜಸ್ಟ್ ಜರ್ನಲ್ ಎಂಟ್ರೀಸ್ ಅಂತ ಬರೆದ್ರೂ ಸಾಕಾಗುತ್ತೆ. ಇನ್ನು ಡೇಟ್ ಪರ್ಟಿಕ್ಯುಲರ್ಸ್, ಡೇಟ್ ಕಾಲಮ್ ಸೀರಿಯಲ್ ನಂಬರ್ ಅಂತ ಬರೆಯೋದಕ್ಕೆ ಹೋಗಬೇಡಿ. ಇಟ್ ಈಸ್ ಡೇಟ್ ಕಾಲಮ್, ಫಾರ್ಮೆಟಲ್ಲಿ ಹಾಗೆ ಇರಬೇಕು, ಬಟ್ ನಾವಿಲ್ಲಿ ಸೀರಿಯಲ್ ನಂಬರ್ ಬರಿತೀವಿ ಅಷ್ಟೇ. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್, LF ಲೆಡ್ಜರ್ ಫೋಲಿಯೋ, ಡೆಬಿಟ್ ಅಮೌಂಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್. ಆ್ಯಂಡ್ ಈ ಥರದಲ್ಲಿ ನಾವು ಅಮೌಂಟ್ಗಳನ್ನ ಹಾಕ್ತಾ ಹೋಗ್ತೀವಿ. ಡೆಬಿಟ್ ಎಂಟ್ರಿ ಎದುರುಗಡೆ ಡೆಬಿಟಲ್ಲಿ ಅಮೌಂಟ್, ಕ್ರೆಡಿಟ್ ಎಂಟ್ರಿ ಎದುರುಗಡೆ ಕ್ರೆಡಿಟಲ್ಲಿ ಅಮೌಂಟ್. 2 ಅಂತ ಬರೀಬೇಕು ಕ್ರೆಡಿಟ್ ಎಂಟ್ರಿ ಹಿಂದ್ಗಡೆ, ಇದಂತೂ ನಿಮ್ಗೆ ಗೊತ್ತಿದೆ. ಆ್ಯಂಡ್ ನರೇಷನ್ಗೆ ಕೆಲವರು ಬೀಯಿಂಗಿಂದ ಸ್ಟಾರ್ಟ್ ಮಾಡ್ತಾರೆ, ಕೆಲವರು ಹಾಗೇನೂ ಮಾಡ್ತಾರೆ. ಸೊ NCERT ಸಿಲೆಬಸ್ ಪ್ರಕಾರ ಬೀಯಿಂಗ್ ಅಂತ ಬರೆಯೋದು ಕಂಪಲ್ಸರಿ ಏನಿಲ್ಲ, ನೀವು ಹಾಗೇನೂ ಬರಿಬೋದು. ಸೊ ಇದಿಷ್ಟು ಕೀ ಪಾಯಿಂಟ್ಗಳನ್ನು ನೀವು ನೆನ್ಪಿಟ್ಕೊಂಡು ಅದ್ರ ಜೊತೆಗೆ ಇದೆರಡು ಜರ್ನಲ್ ಎಂಟ್ರಿಗಳನ್ನು ನೆನ್ಪಿಟ್ಕೊಂಡ್ರಾಯ್ತು. ಪ್ರೀಮಿಯಮ್ ಇದ್ದಾಗ ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಕೌಂಟ್ ಒಂದು ಎಡಿಷನಲ್ ಆಗಿ ಡೆಬಿಟ್ ಆಗುತ್ತೆ ಫಸ್ಟ್ ಎಂಟ್ರಿಲಿ. ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಈ 12 ಮಾರ್ಕ್ಸಿನ ಪ್ರಾಬ್ಲಮನ್ನು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವು ಇಶ್ಯೂ ಆಫ್ ಶೇರ್ಸ್ಗಿಂತನೂ ಈಸಿ ಆಗಿದೆ, ಯಾಕಂದರೆ ಇದರಲ್ಲಾದರೂ ಸ್ವಲ್ಪ ಕನ್ಫ್ಯೂಸಿಂಗ್ ಪಾರ್ಟ್ ಬರ್ಬೋದು, ಬಟ್ ಇದರಲ್ಲಿ ಬರೋದಿಲ್ಲ. ಸೊ ಸಪೋಸ್ ಈ ವರ್ಷದ ಫೈನಲ್ ಎಕ್ಸಾಮಲ್ಲಿ, ಆ್ಯನ್ಯುವಲ್ ಎಕ್ಸಾಮಲ್ಲಿ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಮೇಲೆ ಕ್ವಶನ್ನ ಕೇಳಿದರೆ ಈ ವಿಡಿಯೋನ ನೋಡಿದವರು ಖಂಡಿತವಾಗಿ ಅಟೆಂಡ್ ಮಾಡ್ತೀರಿ ಅಂತ ಭಾವಿಸ್ತೀನಿ. ಐ ಹೋಪ್ ಸೊ. ಆ್ಯಂಡ್ ನಿಮಗೆ ಈ ಪ್ರಾಬ್ಲಮನ್ನು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋದಕ್ಕೆ ನಮ್ಮ ವಿಡಿಯೋ ಹೆಲ್ಪ್ ಮಾಡಿದರೆ ಇದಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ನಿಮಗೆ ವಿಡಿಯೋಸ್ ಬೇಕಿದ್ರೆ ನೀವು ನಿಮ್ಮ ಕಮೆಂಟ್ ಮೂಲಕ ಅದನ್ನು ನಮಗೆ ತಿಳಿಸ್ಬೋದು. ಅದರ ಮೇಲೆ ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದೇ ಥರ ಅಕೌಂಟೆನ್ಸಿನ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.